ಪ್ಲವ ಫೌಂಡೇಶನ್ ಮತ್ತು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕಿ ಶ್ರೀಮತಿ ರಶ್ಮಿ ಸಾಮಂತ್ ಅವರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಸಿಬ್ಬಂದಿಗಳಿಗೆ ಸಿಪಿಆರ್ ತರಬೇತಿ ಕಾರ್ಯಕ್ರಮವನ್ನು ನಡೆಸಿದರು. ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ತಜ್ಞರು ಮನುಷ್ಯಾಕೃತಿಗಳು ಮತ್ತು ಅಣುಕು ತುರ್ತು ಸನ್ನಿವೇಶಗಳ ಮೂಲಕ 100 ಪೊಲೀಸರಿಗೆ ಪ್ರಾಯೋಗಿಕ ಸಿಪಿಆರ್ ತರಬೇತಿ ನೀಡಿದರು. ಹೃದಯ ಸ್ತಂಭನದಂತಹ ತುರ್ತು ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ತಜ್ಞರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ರಶ್ಮಿ ಸಾವಂತ್ ಮಾತನಾಡಿ, ಪ್ರತಿ ಭಾರತೀಯನಿಗೂ ಜೀವ ಉಳಿಸುವ ಕೌಶಲ್ಯಗಳನ್ನು ಕಲಿಸುವ ಪ್ಲವ ಫೌಂಡೇಶನ್ನ ಧ್ಯೇಯವನ್ನು ಪುನರುಚ್ಚರಿಸಿದರು. ತರಬೇತಿ ಪಡೆದ ಸಿಬ್ಬಂದಿ ಈ ಉಪಕ್ರಮವನ್ನು ಶ್ಲಾಘಿಸಿ ಕ್ಷೇತ್ರದಲ್ಲಿ ತುರ್ತು ಸಂದರ್ಭದಲ್ಲಿ ಇದರ ಮಹತ್ವವನ್ನು ಗುರುತಿಸಿದರು. ಪ್ರಥಮ ಪ್ರತಿಕ್ರಿಯೆದಾರರಾದ ಸಮುದಾಯವನ್ನು ರೂಪಿಸಲು ಪ್ಲವ ಫೌಂಡೇಶನ್ ಕರ್ನಾಟಕದಾದ್ಯಂತ ಇಂತಹ ತರಬೇತಿ ಕಾರ್ಯಕ್ರಮಗಳನ್ನು ಮುಂದುವರಿಸಲಿದೆ ಎಂದರು. ಫಸ್ಟಿಗೆ ನಾವು ಇಲ್ಲಿ ಬರ್ತಿರಲ್ಲ ಆವಾಗ ನಿಮಗೆ ಕೇಳಿಸುತ್ತೆ ಕರೆಕ್ಟಾಗಿ. ಫಸ್ಟಿಗೆ ನಾವು ಆನ್ ಬಟನ್ ಒತ್ತೀವಿ, ಆಮೇಲೆ ಅದು ಕೇಬಲ್ ಕನೆಕ್ಟ್ ಮಾಡಲಿಕ್ಕೆ ಅದೇ ಹೇಳುತ್ತೆ. ಸೊ ನೀವು ಕೇಬಲನ್ನು ಕನೆಕ್ಟ್ ಮಾಡ್ತೀರಾ, ಆಮೇಲೆ ಪ್ಯಾಡ್ಸ್ ಅಟ್ಯಾಚ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಪ್ಯಾಡ್ಸಲ್ಲಿ ಪಿಕ್ಚರ್ ಇದೆ, ಸೊ ಅದೇ ಪ್ಲೇಸಲ್ಲಿ ಅಂಟಿಸಿದ್ರೆ ಆಯಿತು. ಯೂಶಲಿ ನಾವು ಮಕ್ಕಳಿಗೆ ಆದರೆ ಒಂದು ಪ್ಯಾಚ್ ಹಾಕುವಾಗ ಅವ್ರಿಗೆ ಬಾಡಿ ಕವರ್ ಆಗುತ್ತೆ ಆಲ್ಮೋಸ್ಟ್. ಸೊ ಒಂದು ಎದುರುಗಡೆ ಒಂದು ಹಿಂದ್ಗಡೆ ಹಾಕ್ತೀವಿ. ಅದರ್ವೈಸ್ ದೊಡ್ಡವರಲ್ಲಾದರೆ ನಾವು ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ಅದನ್ನು ಪೊಸಿಷನ್ ಪ್ಲೇಸ್ ಮಾಡ್ತೀವಿ. ಸೊ ಅದಾದಮೇಲೆ ಅದು ಅನಲೈಸ್ ಮಾಡುತ್ತೆ ರಿದಮನ್ನು. ಸೊ ಆ ಟೈಮಲ್ಲಿ ನಾವು ಯಾವುದೇ ಥರ ಪೇಷಂಟನ್ನು ಮುಟ್ಟೋ ಹಾಕಿಲ್ಲ, ಮತ್ತೆ ನಾವು ರಕ್ತ ಸಂಚಲನವನ್ನು ಕಂಟಿನ್ಯೂ ಮಾಡ್ತೀವಿ. ಅದರಿಂದಾಗಿ ನೀವು ಆದಷ್ಟು ಬೇಗ ಸಿಪಿಆರ್ ಅಂದರೆ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗ್ತದೆ. ಹಾಗಾಗಿ ಅವರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಒಳ್ಳೆ ಈ ಟೈಮಲ್ಲಿ ಉಸಿರಾಟ ಕೂಡ ನಿಂತಿರುತ್ತೆ. ಸೊ ನೀವು ಉಸಿರು ಕೊಡ್ತೀರಾ ಪೇಷಂಟಿಗೆ. ಸೊ ಇದನ್ನು ಜಾಸ್ತಿ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ನಾವು ಫಸ್ಟ್ ಶ್ವಾಸಕೋಶವನ್ನು ಓಪನ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಹೆಡ್ ಅಂಡ್ ಚಿನ್ ಲಿಫ್ಟ್ ಮ್ಯಾನ್ಯೂವರ್ ಅಂತ ಹೇಳ್ತಾರೆ. ಸೊ ನಾವು ಅವರ ಹಣೆಯನ್ನು ಸ್ವಲ್ಪ ಮೇಲ್ಗಡೆ ಮಾಡಿ, ಗಲ್ಲವನ್ನು ಮೇಲ್ಗಡೆ ಮಾಡಿ ಈ ಆ ಥರ ಮಾಡಿದಾಗ ಅವರದ್ದು ಶ್ವಾಸಕೋಶ ಓಪನ್ ಆಗುತ್ತೆ. ಸೊ ಅದು ಏರ್ ವೇ ಫಸ್ಟ್ ಓಪನ್ ಮಾಡಿ ಆಮೇಲೆ ನಾವು ಅವರಿಗೆ ಬ್ಲಡ್ಸ್ ಅನ್ನು ಕೊಡ್ಬೇಕು, ಉಸಿರನ್ನು ಕೊಡಬೇಕು. ಏನು ಯಡಿಯೂರಪ್ಪ ಅವರು ಹೇಳಿದ್ದಾರೆ ಅವತ್ತು ಮತ್ತು ಇವತ್ತಿದ್ದು ಸ್ವಲ್ಪ ಡಿಫರೆನ್ಸ್ ಇದ್ದೇ ಇರುತ್ತೆ. ಇವರು ಪ್ರೊಫೆಷ್ನಲಿ ಡಾಕ್ಟರ್ ಇರೋದರಿಂದ ಇವರು ನಿಮಗೆ ತುಂಬ ಇದಾಗಿ ಇನ್ಡೆಪ್ತ್ ಆಗಿ ಇದು ಮಾಹಿತಿ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಶ್ಮಿ ಸಾಮಂತ್. ನಾವು ಪ್ಲವ ಸಂಸ್ಥೆಯಿಂದ ಉಡುಪಿ ಕ್ಷೇತ್ರದಲ್ಲಿ ಎಲ್ಲೊಬ್ಬರಿಗೂ ಒಂದು CPR ಎಂಬ ಲೈಫ್ ಸೇವಿಂಗ್ ಸ್ಕಿಲ್ ಅನ್ನು ನೀಡುವ ಕಾರ್ಯಕ್ರಮ ಮಾಡ್ತೇವೆ. ಈಗ CPR ಕೊಟ್ಟರೆ ನೀವು ಒಬ್ಬರ ಜೀವವನ್ನು ಉಳಿಸ್ಬೋದು. ಅದಕ್ಕೆ ಮೆಡಿಕಲ್ ಡಿಗ್ರಿ ಬೇಡ, ಅದು ನೀವು 1 ಗಂಟೆಯಲ್ಲಿ ಕಲಿಯುವ ಒಂದು ಸ್ಕಿಲ್. ಕರೆಕ್ಟಾಗಿ ಕಲಿತ್ರೆ ಯು ಕ್ಯಾನ್ ಸೇವ್ ಅ ಲೈಫ್. ಸೊ ಹಾಗಾಗಿ ನಾವು ಈ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ನಾವು ಈ ತರಬೇತಿಯನ್ನು ಮಣಿಪಾಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ತಜ್ಞರ ಒಟ್ಟಿಗೆ ಮಾಡ್ತಾ ಇದ್ದೇವೆ. ಸೊ ನಮ್ಮೊಂದಿಗೆ ಇವತ್ತು ಇಬ್ಬರಿದ್ದಾರೆ, 2 ತಜ್ಞರು ಮತ್ತು 2 ಸೀನಿಯರ್ ಇಂಟರ್ನ್ಸ್ ಅವರೆಲ್ಲೂ ಇದ್ದಾರೆ. ಸೊ ಓವರ್ ಟು ಯು ಮೇಡಮ್. ಆ್ಯಂಡ್ ಈ ಸೆಷನ್